ಹೇಗಿದೆ ರೆಸ್ಪಾನ್ಸ್? ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಎಲ್ಲ ಕಡೆನೂ ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಟ್ಫಾಲ್ಗಳು ಬರ್ತಾ ಇದೆ. ಜನಗಳು ಸಿನಿಮಾ ನೋಡಿ, ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ, ನಾವೇನು ಹೇಳಬೇಕು ಅಂತ ನಮ್ಮ ಕಮ್ಯುನಿಕೇಶನ್ ಏನಿತ್ತು ಅದು ಜನಕ್ಕೆ ತಲುಪಿದೆ. ಅದು ಸ್ಪ್ರೆಡ್ ಆಗ್ತಾ ಇದೆ, ನಿಧಾನಕ್ಕೆ ಗತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಸ್ಪ್ರೆಡ್ ಆಗ್ತಾ ಇದೆ. ಎಸ್ ಸರ್, ಮಧ್ಯಾಹ್ನ ಫಿಲಂ ಚೇಂಬರ್ ಹೋಗಿದ್ವಿ. ಹೀರೋಯಿನ್ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳ್ಬೋದು. ಯಾಕೆ ಹೀರೋಯಿನ್ಗಳು ಯಾಕೆ ಮಾಡ್ತಾರೆ? ಇವಾಗ ಹೆಂಗೆ ಹೇಳೋದು, ಸಿನಿಮಾ ನೋಡಿದ್ರಿ ಫಸ್ಟ್ ನೀವೆಲ್ಲ. ಸಿನಿಮಾ ಹೇಗೆ ಅನಿಸ್ತು ಅಂತ ನಾನು ಫಸ್ಟ್ ನಿಮ್ಮನ್ನೇ ಕೇಳಬೇಕು, ಅದನ್ನ ಹೇಳಕ್ಕೆ ಮುಂಚೆ. ವೆರಿ ನೈಸ್ ಸರ್. ಏನು ಅಂತ ಹೇಳಿದ್ರೆ, ಈಗ ಯಾವುದೇ ನಾನು ಫಸ್ಟು ನಮ್ಮ ಮನೇಲಿ ಸಿನಿಮಾ ಮಾಡಬೇಕು ಅಂದಾಗ, ನಾನೇ ಅಲ್ಲ ಯಾರೇ ಸಿನಿಮಾ ಮಾಡಬೇಕು ಅಂದಾಗಲೂ ಒಂದು ವಿಚಾರ ಹೇಳ್ತಾರೆ, ಹುಚ್ಚಿಡ್ತೀಯ ನಿಂಗೆ ಅಂತ ಕೇಳ್ತಾರೆ. ಅದೇ ಒಂದು ಹುಡುಗಿ ಕೇಳಿದ್ರೆ ಐ ಸುಮ್ಮನೆರು ಅಂತ ಹೇಳ್ತಾರೆ. ಅಂದರೆ ನಮ್ಮ ತಂದೆ ತಾಯಿಯೇ ಆ ವಿಚಾರ ಅಂತ ಬಂದಾಗ ಅದು ತುಂಬ ದೊಡ್ಡ ರಿಸ್ಕು, ಅದಾಗಲ್ಲ ಅನ್ನೋ ಆಲೋಚನೆಗಳಿದ್ದಾಗ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ಮಾಡಬೇಕಾದಾಗ ಅದರಲ್ಲಿ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅವ್ರ ಅನ್ಕಂಡೀಷ್ನಾಲಿಟಿ ಅಥವಾ ಅವ್ರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇರುತ್ತಲ್ಲ, ಅದು ತುಂಬ ತುಂಬ ಮಿಗಿಲಾದದ್ದು. ಅದೆಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಅಷ್ಟೇ ನಂಬಿಕೆ ಒಬ್ಬ ನಿರ್ಮಾಪಕರು ನಮ್ಮ ಮೇಲೆ ಇಟ್ಟಿರ್ತಾರೆ. ನಾವು ಒಂದು ಸಿನಿಮಾ ಕಾಸ್ಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ವಿಚಾರಗಳನ್ನು ಅವ್ರ ಹತ್ರ ಮಾತಾಡಿರ್ತೀವಿ. ಸಿನಿಮಾಗಳು ಹೆಂಗೆ ಬರುತ್ತೆ, ಆ ಸಿನಿಮಾ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ, ಅದರಿಂದ ಏನು ಅವ್ರಿಗೆ ಔಟ್ಕಮ್ ಸಿಗುತ್ತೆ, ಎಲ್ಲ A to Z ಅದೆಲ್ಲ ಹೇಳಿ ಮಾತಾಡಿ ಮುಗಿಸಿ ಪ್ರಿಪ್ರೇಷನ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಮಾಡಿದ್ವಿ. ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಾಯಿತು. ಸಿನಿಮಾ ರಿಲೀಸ್ ಟೈಮಿಗೆ ಬಂತು. ಅವರು ಈ ಹಿಂದೆ ಅವ್ರದ್ದೊಂದು ಸಾಂಗ್ ಬಂದಿತ್ತು. ಇದು ನಾನು ಮಾತಾಡ್ತಾ ಇರೋದು ನಮ್ಮ ಸಿನಿಮಾ ಬೇರೆ ಎಲ್ಲ ಥರ ಬೆಳಗ ನಿಮ್ಗೆ ಗೊತ್ತಿದೆ. ಅಚ್ಯುತ್ ಕುಮಾರ್ ಅಣ್ಣ ಇದ್ದಾರೆ, ಸುಮನ್ ರಂಗನಾಥ್ ಅವರು ಇದ್ದಾರೆ, ಅನಿತಾ ಭಟ್ರು ಇದ್ದಾರೆ, ಸೋನಲ್ ಮಾಂತೋರೋ ಇದ್ದಾರೆ, ಮತ್ತು ಸುಷ್ಮಿತಾ ಗೋಪಿನಾಥ್ ಇದ್ದಾರೆ. ಅಚ್ಯುತಣ್ಣ ನೀವೆಲ್ಲರೂ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದ್ರು, ನಿಮ್ಮ ಜೊತೆ ಎಲ್ಲ ಮಾತಾಡಿದ್ರು. ಸುಮನ್ ರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಅವರ ಬೇರೆ ಬ್ರಾಡ್ ಟ್ರಿಪ್ಪಿಂದ ಬರಲಿಲ್ಲ. ಅನಿತಾ ಭಟ್ರು ಒನ್ಸ್ ಅಗೇನ್ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿದ್ರು. ಸೋನಲ್ ಕೂಡ ನಿಮ್ಮನ್ನೆಲ್ಲ ಭೇಟಿಯಾದರು. ಅದೇ ಇದಕ್ಕೆ ನನ್ನ ಸಿನಿಮಾದಲ್ಲಿ ಇವಾಗ ನೋಡಿದಾಗ ನಿಮಗೆ ಗೊತ್ತಿರುತ್ತೆ, ಈ ಸಿನಿಮಾದಲ್ಲಿ ಬರೀ ಯಾರೋ ಒಬ್ರಿಗೆ ಪ್ರಾಮುಖ್ಯತೆ ಇರೋದಲ್ಲ, ಎಲ್ರಿಗೂ ಪ್ರಾಮುಖ್ಯತೆ ಸಮಾನವಾಗೇ ಇದೆ ಅಂತ ಅಂದ್ಬಿಟ್ಟು ಅಂಥದ್ದೇ ಒಂದು ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅಂತ ಹುಡುಗಿದ್ದು. ಆಕೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ಮೇಲೆ ನೀವು ಇತ್ತೀಚೆಗೆ ಅವ್ರನ್ನ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ, ನಮ್ಮ ಚಂದನ್ ಶೆಟ್ಟರ್ದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನೋಡಿರ್ತೀರ, ತುಂಬ ಇಷ್ಟಪಟ್ಟಿರ್ತೀರ. ಆ ಸಾಂಗಿನ ಇಂಟರ್ವ್ಯೂ ಅಲ್ಲಿ ಅವರು ನಮ್ಮ ಲವ್ ಮ್ಯಾಟರ್ ಸಿನಿಮಾ ಹೆಸರನ್ನ ತಗೊಂಡು, ನಾನು ಸಹಜವಾಗಿ ಯೋಚನೆ, ಇವಾಗ ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಕೇಳ್ಬೇಕಾದ್ರೆ ನಾನು ಯಾವ್ದು ಮಾಡಿದೆ ಅಂದ್ರೆ ಲವ್ ಮ್ಯಾಟರ್ ಮಾಡಿದೆ ಅಂತ ಹೇಳ್ಕೊಂಡೆ ಕೆಲಸ. ಸೊ ಅವ್ರಿಗೊಂದು ಕಾನ್ಫಿಡೆನ್ಸ್, ನಂಬಿಕೆ, ಓಕೆ ಈಕೆ ಆಲ್ರೆಡಿ ಫೇಸ್ ಮಾಡಿದಾಳೆ ಕ್ಯಾಮ್ರಾ ಅನ್ನೋ ಒಂದು. ಸೊ ಹೇಳಕ್ ಕೊಟ್ಟಿರೋ ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾ ಕೆಲಸ ನಡೆದಿದೆ ಅನ್ನೋ ಒಂದಿದ್ರೆ ಆಯಾಮದಲ್ಲಿ ಅಲ್ಲಿ ಕೆಲಸ ಪಡ್ಕೊಂಡು ಕೆಲಸ ಮಾಡಿದ್ರು, ಚೆನ್ನಾಗಾಯ್ತು ಸಾಂಗ್, ತುಂಬ ಸಂತೋಷ. ಅದಾದ್ಮೇಲೆ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ಕರೆದಾಗ ನಮಗೆ ರಿಯಾಕ್ಷನ್ಸ್ಗಳು ಬರೋದು ನಿಂತೋಯ್ತು. ಅಲ್ಲಿ ತನಕ ಕನೆಕ್ಷನಲ್ಲಿ ಇದ್ದವರು, ಅಲ್ಲಿ ತನಕ ಲವ್ ಮ್ಯಾಟರ್ ಸಿನಿಮಾ ಅವ್ರ ಕಣ್ಣಿಗೆ ಕಾಣಿಸ್ತಿದ್ದು, ಬೇರೆ ಇನ್ನೊಂದು ಕಡೆ ಕೆಲಸಕ್ಕೆ ನಮ್ಮ ಸಿನಿಮಾ ಹೆಸರನ್ನ ರೆಫರೆನ್ಸ್ ಆಗಿ ತಗೋಬೋದಾಗಿರೋಂಥವ್ರು ನಮಗೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ರು. ಯಾವುದೇ ರೀತಿ ನಾವು ಅವ್ರಿಗೆ ಕನೆಕ್ಷನ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು ಸಿಗ್ತಾನೆ ಇರಲಿಲ್ಲ. ಸೊ ನಾವು ಎಲ್ಲ ರೀತಿನೂ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲ ನಮ್ಮ ನಿರ್ಮಾಪಕರು, ಶಿ ಈಸ್ ಅ ಫೀಮೇಲ್, ಅವರೊಬ್ರು ಹೆಣ್ಣು. ಸೊ ಅವ್ರ ಕಡೆಯಿಂದನೇ ಮೋಸ್ಟ್ ಆಫ್ ದ ಕಮ್ಯುನಿಕೇಶನ್ಸ್ ಹೋಗಿರೋದು, ಇಡೀ ಸಿನಿಮಾ ಟೈಮಲ್ಲೂ ಅಷ್ಟೇ, ಇವತ್ತು ಕೂಡ ಅಷ್ಟೇ. ಅದಾದ್ರೂ ನಮ್ಗೇನು ಕಮ್ಯುನಿಕೇಶನ್ ಬರ್ದಿದ್ದಾಗ ತೀರಾ ನಾವು ಎಷ್ಟು ತಡಿಬೇಕು ಅಷ್ಟು ತಡೆದು ಅಟ್ಲೀಸ್ಟ್ ಓಕೆ, ತೀರಾ ಲಾಸ್ಟ್ ಮೂಮೆಂಟ್ ಆಫ್ ದ ಡೇ ಒಬ್ಬ ಸಿನಿಮಾ ನಿರ್ದೇಶಕಂಗೆ ಏನು ಅಂತಂದ್ರೆ, ಅವ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಓಕೆ ಮೇ ಬಿ ಅವ್ರಿಗೇನೋ ಅವ್ರ ತಲೆಯಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದೆ, ಓಕೆ ಸಿನಿಮಾ ರಿಲೀಸ್ ಮಾಡೋಣ ಫಸ್ಟು ಅಂತ ನೋಡಿ, ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ರಿವ್ಯೂಸ್ಗಳು ಬಂದ್ಮೇಲೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಕರಿತಾ ಇದ್ದಿದ್ದು, ಯಾಕಂತ ಹೇಳಿದ್ರೆ ಟೀಮಲ್ಲಿ ಈಗ ಅಚ್ಯುತಣ್ಣ ಅಷ್ಟು ಎಲ್ರಿಗೂ ಗೊತ್ತಿರೋದು ಅಷ್ಟು ಈಸಿಯಾಗಿ ಎಲ್ಲರ ಕೈಗೂ ಸಿಗಲ್ಲ. ಅದು ಅವ್ರ ಶೆಡ್ಯೂಲೇ ತುಂಬ ಸ್ಟ್ರಾಂಗ್ ಆಗಿದೆ. ತುಂಬ ಕನ್ನಡ ಆಗಲಿ, ತಮಿಳ್ ಆಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ ಎಲ್ಲ ಭಾಷೆಗಳಲ್ಲೂ ಮಾಡ್ತಿರ್ತಾರೆ. ಸುಮನ್ ರಂಗನಾಥ್ ಮೇಡಮ್ ಅಷ್ಟೇ, ಅನಿತಾ ಭಟ್ರು ಅಷ್ಟೇ, ಸೋನಲ್ಲು ಅಷ್ಟೇ. ಶೀಸ್ ಅವ್ರದ್ದೇ ಒಂದು ಇವಾಗ ಫ್ಯಾಮಿಲಿ ಲೈಫ್ ಇದೆ. ಅವ್ರು ಅದನ್ನ ಇದಕ್ಕೆ ಸ್ಪೇಸ್ ಅಪ್ ಮಾಡ್ಕೋಬೋದಾಗಿತ್ತು, ಅದನ್ನ ಸ್ಪೇಸ್ ಮಾಡ್ಕೊಂಡ್ರು, ಹೇಳಿದ್ರು. ಕೆಲವು ಕಮ್ಯುನಿಕೇಶನ್ ನಮಗೂ ಕೊಟ್ಟಿದ್ರು, ಕೆಲವು ಕಮ್ಯುನಿಕೇಶನ್ಸ್ಗಳು ಆಗಿದ್ವು ನಮ್ಮ ಅವ್ರ ಮಧ್ಯೆ. ನಂತರ ಇದನ್ನ ಮಾಡ್ಕೊಂಡಿರ್ಲಿಲ್ಲ ಸರ್. ಮತ್ತೆ ಅಗ್ರಿಮೆಂಟ್ ಈಗ ನೀವು ಆ ಪೇಸ್ ಆಫ್ ಆಕ್ಟ್ರೆಸ್ ಕೂಡ ಅವ್ರು ಆಗಿರ್ಲಿಲ್ಲ. ಇವತ್ತೂ ಅಷ್ಟೇ, ನಮ್ಮ ಸಿನಿಮಾ ಮಾಡ್ಬೇಕಾದ್ರೂ ಅಷ್ಟೇ, ಅವತ್ತು ಅಷ್ಟೇ, ಇವತ್ತು ಅಷ್ಟೇ, ಒಂದು ಶಿ ಸ್ಟಿಲ್ ಕನ್ಸಿಡರ್ಡ್ ಆಸ್ ಎ ನ್ಯೂ ಕಮರ್, ಒಬ್ಬರು ಹೊಸದಾಗಿದ್ದಾರೆ. ಸೊ ನಾವು ಅವ್ರಿಗೆ ಹೇಳಿದ್ದು ಒಂದೇ ಮಾತಲ್ಲಿ ಏನು ಹೇಳಿದ್ದು, ಓಪನ್ ಡೇಟ್ಸ್ ಬೇಕು ಅಂತ ಒಂದು ಮಾತಾಡಿದ್ವಿ, ಅನ್ಕಂಡೀಷನ್ ಆಗಿರ್ಬೇಕು ಅಂದ್ರೆ, ನಾನು ಹೇಳ್ತಾ ಇರೋದು ಸಿನಿಮಾ ವಿಚಾರದಲ್ಲಿ ಬಂದಾಗ, ಸಿನಿಮಾ ಕೆಲಸಗಳು ಅಂತ ಬಂದಾಗ ಅನ್ಕಂಡೀಷನ್ ಆಗಿರ್ಬೇಕು ಅಂತ ಅದನ್ನ ಮಾಡಿದ್ರು. ನಾವು
ಅವರ ಎಷ್ಟೋ ಒಂದು ವಿಚಾರಗಳಿಗೆ ನಾವು ಅವ್ರು ಸಪೋರ್ಟ್ ಮಾಡಿದೀವಿ. ಅವರು ಬರಕ್ಕಾಗದೇ ಇದ್ದಾಗ ಬೇರೆ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆಲ್ಲ ಕನ್ವಿನ್ಸ್ ಆಗಿ ಮಾಡ್ಕೊಂಡು ಹೋಗಿದೀವಿ ಆ ಕೆಲಸಗಳನ್ನ. ಸೊ ಅದೇನಿತ್ತು ಅವಾಗ ಇನ್ ಟರ್ನ್ ಇತ್ತು ನಮ್ಗೆ, ಆಯ್ತು ನಾನು ಸಪೋರ್ಟಿಗೆ ನಿಲ್ತೀನಿ ಅನ್ನೋ ಟರ್ನ್ ಇತ್ತು. ಬಟ್ ಎಸ್, ಏನ್ ಮಾಡಕ್ಕಾಗಲ್ಲ, ಮಾತು ತಪ್ಪೋದು. ಮತ್ತೆ ಅವಕಾಶಗಳು ಬೇರೆ ಬಂದಾಗ ಹಿಂದಿನ ಏಣಿ ಅಂತ ನಾವು ಏನ್ ತಗೋತೀವಿ ಅದನ್ನೆಲ್ಲ ಒದ್ಯೋದು, ಅದು ಕೆಲವು ಸಲ ಬೇಜಾರ್ ತರುತ್ತೆ. ನಾವು ಪ್ರೊಡಕ್ಷನ್ ಹೌಸ್ಗೆ ಅದೊಂಥರ, ಅವ್ರು ನಮ್ಮ ಪಾಲಿಸಿ ಅಲ್ಲ, ಬರೀ ಕೆಲಸ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಪಾಲಿಸಿ ನಮ್ದಲ್ಲ. ನಮ್ಮ ಪಾಲಿಸಿ ಎನಿ ಟೈಮ್ ಅವರ ಸಕ್ಸಸ್ ಅಲ್ಲೂ ನಾವು ಪಾತ್ರಧಾರರಾಗಬೇಕು ಅನ್ನೋದೇ ನಾವು ಯೋಚನೆ ಮಾಡೋದು. ಎಸ್ ಸರ್, ರೀಸೆಂಟ್ ಆಗಿ ಅವ್ರದ್ದೊಂದು ಆಲ್ಬಮ್ ಬರುತ್ತೆ, ಪ್ರೈವೇಟ್ ಒಂದು ಆಲ್ಬಮ್ ಬರುತ್ತೆ. ಆದ್ರೆ ಇಂಟರ್ವ್ಯೂ ಟೈಮ್ ನಲ್ಲಿ ಅವರು ನಿಮ್ಮ ಸಿನಿಮಾದ ರೆಫರೆನ್ಸ್ ಇಟ್ಕೊಂಡು ಆ ಆಲ್ಬಮ್ ನ ಪ್ರಮೋಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಸಿನಿಮಾ ರೆಫರೆನ್ಸ್ ಕೊಟ್ಟು ಅವರು ಸ್ಟೆಪ್ ಬರ್ತಾರೆ. ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಯಾವುದೇ ರೀತಿ ಅಂತ ಪ್ರಮೋಷನ್ ಆಕ್ಟಿವಿಟಿ ಬರೋದಿರ್ಲಿ, ಸಿನಿಮಾ ರಿಲೇಟೆಡ್ ಪೋಸ್ಟ್ ಗಳನ್ನೂ ಹಾಕ್ತಿಲ್ಲ. ಸೊ ಬೆಳೆಯುವಾಗ ನಿಮ್ಮ ಸಿನಿಮಾ ರಿಲೇಟ್ ಮಾಡಿದಂಥವ್ರು, ಅಂದ್ರೆ ಪ್ರಮೋಟಿಗೆ ಯೂಸ್ ಮಾಡಿದಂಥವ್ರು ಈಗ ಬರ್ತಿಲ್ಲ ಅಂದ್ರೆ ಏನ್ ಕಾರಣ ಇರ್ಬೋದು? ನಮ್ಗೆ ಅದು ಯಕ್ಷ ಪ್ರಶ್ನೆ. ಅದು ನಮಗೆ ಯಕ್ಷ ಪ್ರಶ್ನೆ ಇರೋದು. ನಾವ್ ಇವಾಗ ನಿಮ್ಗಳ ಮೂಲಕ ಕೇಳ್ಬೇಕು ಹೊರಟಿರೋದು ಅಷ್ಟೇ. ಎಲ್ಲಾ ಮಾಧ್ಯಮಗಳ ಮೂಲಕ ಕೇಳಕ್ ಹೊರಟಿರೋದು ಒಂದೇ ಪಾಯಿಂಟ್, ಏನಾಗಿದೆ. ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ನಮ್ಮ ಸಿನಿಮಾ ಹೆಸರು ತಗೊಂಡು ಬೇರೆ ಕಡೆ ಕೆಲಸಗಳು, ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿನಿಮಾ ಅಂದ್ರೆ ಅಫ್ಕೋರ್ಸ್ ಅದು ನಾವು ಕಾಟನ್ ಕ್ಯಾಂಡಿ ಸಾಂಗ್ ರೆಫರೆನ್ಸ್ ಅಲ್ಲೇ ಮಾತಾಡ್ತಾ ಇದೀವಿ. ಅವಾಗ ನಮ್ಮ ಹೆಸರು ಆ ಇಂಟರ್ವ್ಯೂ ಅಲ್ಲಿ ತಗೊಂಡಾಗ ನಾವು ಕರೆದಾಗ ಯಾಕೆ ಬರ್ತಿಲ್ಲ, ಏನಾಯ್ತು ಅಂತ ಆ ಗ್ಯಾಪ್ ಅಲ್ಲಿ ಏನಾಗೋಯ್ತು. ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರೋದು ಒಂದೇ ಒಂದು, ಅಲ್ಲಿಗೆ ಹೊಸಬ್ರು ಅಂತ ಇದ್ರು, ತುಂಬಾ ಜನ ಗೊತ್ತಿಲ್ಲದೆ ಇದ್ದಿದ್ರು. ಇವಾಗ ಸ್ವಲ್ಪ ಆ ಸಾಂಗ್ ಮುಖೇನ ಒಂದಷ್ಟು ಜನ ಗೊತ್ತಿರ್ಬೋದು. ಸೊ ಆ ನೇಮು ಫೇಮು ಅದೊಂದು ಬಿಟ್ರೆ ಬೇರೆ ಏನೇನು ಬದಲಾವಣೆ ಆಗಿಲ್ಲ. ಅದಕ್ಕಿಂತ ಬಿಫೋರ್ ಅವ್ರು ನಮ್ಮ ಹತ್ರ ಕಮ್ಯುನಿಕೇಶನ್ ಅಲ್ಲಿ ಇದ್ರು. ಹೌದು. ಆಫ್ಟರ್ ಹರ್ ಇಂಟರ್ವ್ಯೂ, ನೀವು ಇವಾಗ ಏನ್ ಹೇಳ್ತಾ ಇದೀರಾ, ಆ ಇಂಟರ್ವ್ಯೂ ಆಗೋದಕ್ಕೆ ಮುಂಚೆ ಅವರ ಸ್ವಭಾವದ ಚೇಂಜ್ ಆಗೋದಕ್ಕಿಂತ ನಡುವೆ ಟ್ರೈ ಮಾಡಿದ್ದ ಇತ್ತು. ಸೊ ಯಾರ್ಯಾರು ಟ್ರೈ ಮಾಡಿದ್ರು ಎಲ್ಲರ ನಂಬರ್ ಬ್ಲಾಕ್ ಆಗ್ತಾ ಇದೆ, ಕಮ್ಯುನಿಕೇಶನ್ ಇಲ್ಲ ಇಂಥದ್ದು ಅಂತ ಹೇಳ್ಬಿಡ್ಬೇಕಲ್ಲ. ಓಕೆ, ಇದೇ ಪ್ರೆಸ್ ಮೀಟ್ ಅಲ್ಲಿ ಬಂದಂತಹ ಎಲ್ಲಾ ಆರ್ಟಿಸ್ಟ್ಗಳು ಫಿಮೇಲ್ ಪ್ರೊಡ್ಯೂಸರ್ ಅಂತ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿ ನಿಮ್ ಪರವಾಗಿ ನಿಲ್ತಾರೆ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುವಂತಹ ಆರ್ಟಿಸ್ಟ್ಗಳು. ಆದ್ರೆ ಫ್ರೆಶರ್ ಆಗಿರುವಂತಹ ಇವರು ನಿಮ್ಮ ಕಾಲಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ಸರ್ ಸಿಲಿ ಮ್ಯಾಟರ್ಸ್ ಇರುತ್ತೆ, ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಸಿಂಪಲ್ ಹೇಳ್ಬೋದಾ ನಂಗೆ ಗೊತ್ತಿಲ್ಲ. ತುಂಬಾ ಸಿಲಿ ಮ್ಯಾಟರ್ಸ್ ಸರ್. ಅವ್ರದೊಂದ್ ಸೀರೆ ಇತ್ತು, ಅಪ್ಪಿ ತಪ್ಪಿ ನಮ್ಮ ಮನೇಲಿ ಸೇರ್ಕೋತು. ನನ್ ತಂಗಿ ಅದನ್ನ ಹಾಕೊಂಡ್ ಮೇಕಪ್ ಮಾಡ್ಕೊಂಡ್ ಪಾಪ ಒಂದು ಫೋಟೋ ಹೊಡೆದ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟಿದ್ದಾಳೆ. ಅವಳು ಅದಕ್ಕೆ ಅನ್ಪ್ರೊಫೆಷನಲ್ ಯು ಪೀಪಲ್ ಆರ್ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿರೋದು. ಇದಿಷ್ಟು ಆಯ್ತಾ ಸರ್? ಇಷ್ಟೇ ಮ್ಯಾಟರ್ ಇರೋದು. ಲವ್ ಮ್ಯಾಟರ್ ಒಳಗಡೆ ಸುಷ್ಮಿತಾ ಗೋಪಿನಾಥ್ ಅವ್ರ ಮ್ಯಾಟ್ರು ಬರ್ದೇ ಇರೋದಕ್ಕೆ ಸ್ಯಾರಿ ಮ್ಯಾಟರ್ ಇಷ್ಟೇ ಆಗಿರೋದು. ಅದಾದ್ಮೇಲೆ ತಗೊಂಡ್ ಹೋಗಿದ್ದಾರೆ ಸುಮಾರು ಕಾಸ್ಟ್ಯೂಮ್ಸ್. ನಾನು ಹಿಡ್ಕೋಬೋದಾ ಶೂಟಿಂಗ್ ಅಲ್ಲಿ ಯೂಸ್ ಮಾಡಿರೋದು ಅಂತ ಕೇಳಿದ್ರು. ಬಂಡಲ್ ಅಷ್ಟು ಎತ್ಕೊಂಡು ಹೋಗಿದ್ದಾರೆ. ಸೊ ಯಾಕಿದು ಹೀಗೆ ಅದನ್ನೆಲ್ಲ ಮಾತಾಡೋ ಆಗಿದೆ. ಇಲ್ಲಮ್ಮ ಏನೋ ಬೈ ಮಿಸ್ಟೇಕ್ ಬಂದಿದೆ, ನಿಮ್ಮೊಬ್ಬರದೇ ಅಲ್ಲ, ಎಲ್ಲಾ ಆರ್ಟಿಸ್ಟ್ ಗಳದ್ದು ಅವ್ರದ್ದು ಓನ್ ಆಗಿ ಏನ್ ಯೂಸ್ ಮಾಡ್ಕೊಂಡಿದ್ರು ಒಂದು ಸಾಂಗ್ಗೋಸ್ಕರ, ಶರ್ಟ್ಸ್ ಇರ್ಬೋದು, ಏನೇ ಇರ್ಬೋದು. ಎಷ್ಟು ಮಾತ್ರ ಆಗ್ಬಿಡುತ್ತೆ ಸರ್, ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀವಿ, ಅದೇನ್ ದೊಡ್ಡ ಹೆಚ್ಚಲ್ಲ ವಾಪಸ್ ತೆಕ್ಕೊಡ್ಲಿಕ್ಕೆ. ಅದು ತಗೊಳ್ಳೋ ಅಂತ ರೀತಿ ಇರುತ್ತಲ್ಲ, ಅದನ್ನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ ಅನ್ನೋದಿರುತ್ತಲ್ಲ, ಅದು ಮ್ಯಾಟ್ರ್ ಆಗೋದು.